ಅಮ್ಮ, ಮೊದಲನೇ ಸಲ ಇವಳು ಎಡವಟ್ಟು ಮಾಡ್ತಾ ಇರೋ ಮೊದಲನೇ ಕೆಲಸ ಇದು. ಇದಕ್ಕಾದ್ರೂ ಆ ಏಜೆ ಸಂಬಂಧ ಮತ್ತೆ ವಾಪಸ್ ಮಾಡು ತಾಯಿ. ತಾಯಿ ಕರುಣಾಮಯಿ, ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟಲ್ಲ ತಾಯಿ. ಅಳಿಯಂದ್ರೆ ಅಲ್ಲ ಸರ್, ನೀವು ಇಲ್ಲಿ ಲೀಲಾನ ಹುಡ್ಕೊಂಡು ಬಂದ್ರಾ? ಹೌದು, ನನಗೆ ಟೈಮ್ ಇಲ್ಲ. ಎಲ್ಲಿದ್ದಾಳೆ ಅವಳು? ಅವಳು ಇಲ್ಲೇ ದೇವಸ್ಥಾನದಲ್ಲಿದ್ದಾಳೆ. ನಿಮ್ಮ ಧ್ಯಾನ ಅಲ್ಲ ದೇವ್ರ ಧ್ಯಾನದಲ್ಲಿದ್ದಾಳೆ. ಸರಿ, ಎಲ್ಲಿದ್ದಾಳೆ? ಅಲ್ಲಿ. ಅಯ್ಯೋ, ಇನ್ನೊಂದು 5 ನಿಮಿಷ ಬಿಟ್ಟು ಹೋದ್ರೆ ಅವಳ ವ್ರತ ಎಲ್ಲ ಮುಗಿದೋಗುತ್ತೆ. ನೋಡಿ, ನನಗೆ ಕಾಯೋಷ್ಟು ಪೇಷನ್ಸು ಇಲ್ಲ, ಅಷ್ಟು ಟೈಮು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಲೀಲಾ, ಲೀಲಾ, ಏನ್ ಅಂಕಲ್ ನೀವು ನೆಮ್ಮದಿಯಿಂದ ವ್ರತ ಮಾಡೋಕ್ಕೂ ಬಿಡಲ್ವಲ್ಲ? ಅಯ್ಯೋ, ನೀನ್ ಯಾಕಮ್ಮ ಕಣ್ಬಿಟ್ಟೆ? ಯಾವುದೇ ಕಾರಣಕ್ಕೂ ವ್ರತ ಭಂಗ ಆಗ್ಬಾರ್ದು ಅಂತ ಹೇಳಿದ್ನಲ್ಲ ನಾನು. ಅಯ್ಯೋ ಅಮ್ಮ, ನಾನು ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡ್ದ? ಏನೇ ಹೇಳ್ತಿದೀಯ ನೀನು? ಅಲ್ಲಮ್ಮ, ನಾನು 108ನೇ ಸತಿ ಅರ್ಧ ಹೇಳುವಾಗೆ ಅಂಕಲ್ ಕೂಗಿದ್ರು. ನಾನು ಕಂಪ್ಲೀಟ್ ಮಾಡೇ ಮಾತಾಡಿದ್ದು. ಯಾವುದಕ್ಕೂ ಅರ್ಚಕರನ್ನ ಒಂದ್ಸಲ ಹೇಳ್ಕೊಂಡು ಬಂದ್ಬಿಡ್ತೀನಿ. ಯು ಕಂಟಿನ್ಯೂ. ಅಂಕಲ್, ನೀವ್ಯಾಕೆ ನನ್ಗೆ ಇಲ್ಲಿ ತನಕ ಹುಡ್ಕೊಂಬಂದ್ರಿ? ನೀನು ನಮ್ಮ ಮನೆ ಕರ್ಕೊಂಡು ಹೋಗಿ. ನೋಡಿ, ಕಾಯ ವಾಚ ಮನಸ ಆ ದೇವಿ ನಾಮಸ್ಮರಣೆ ಮಾಡೋದ್ರಿಂದ ನಿಮ್ಮೆಲ್ಲ ಪಾಪಗಳು ಕಳೆದು ಶ್ರೇಯೋಭಿವೃದ್ಧಿನ ಹೊಂದುತ್ತೀರಿ. ಅರ್ಚಕ್ರೆ, ಒಂದು ಎಡವಟ್ಟಾಗ್ಬಿಟ್ಟಿದೆ. ಏನಾಯ್ತು ತಾಯಿ? ಅದು ನನ್ನ ಮಗಳು 108ನೇ ಮಂತ್ರ ಪಟ್ಟ ಮಾಡುವಾಗ ಯಾರೋ ಬಂದು ಮಾತಾಡ್ಸಿದ್ರು. ಏನೂ ತೊಂದರೆ ಇಲ್ಲ ತಾನೆ? ಏನು ಪರಿಪೂರ್ಣ ಆಗೋ ಮೊದಲೇ ಮಾತಾಡಿದ್ರಾ? ಮೊದಲೇ ನಾನು ಹೇಳಿದ್ನಲ್ಲ ತಾಯಿ, ಇದು ವಿಶೇಷವಾದ ಪೂಜೆ, ಹಾಗೆ ಅಪೂರ್ಣ ಆಗಬಾರ್ದು ಅಂತ. ಹೋಗ್ಲಿ, ನಿಮ್ಮ ಮಗಳು ಪೂರ್ಣ ಮಾಡಿದ್ರಾ ಅಥವಾ ಅವ್ರ ಜೊತೆ ಮಾತಾಡಿದ್ರಾ? ಇಲ್ಲ, ಅವ್ರು ಮಾತಾಡಿಸಿದಾಗ ಇವಳು ಕಂಪ್ಲೀಟ್ ಮಾಡಿಬಿಟ್ಟಿದ್ಲು. ಹಾಗಿದ್ರೆ ನೀವು ಇನ್ಮೇಲೆ ನಿಶ್ಚಿಂತೆಯಾಗಿರಿ ತಾಯಿ. ಏನು ಹೇಳ್ತಾ ಇದ್ದೀರಾ ಅರ್ಚಕರೇ? ನಿಮ್ಮ ಮಗಳು ಕೊನೆ ಸಲ ಮಂತ್ರ ಹೇಳಬೇಕಾದ್ರೆ ಒಬ್ರು ವ್ಯಕ್ತಿ ಬಂದು ಮಾತಾಡ್ಸಿದ್ದು ಅದು ಆ ದೇವರ ಪರೀಕ್ಷೆ. ಚಂಚಲವಾಗದೆ ಪರಿಪೂರ್ಣಗೊಳಿಸಿದ್ದು ನಿಮ್ಮ ಮಗಳ ದೃಢತೆ. ಆ ತಾಯಿ ಸದಾ ಅಚಲವಾದ ಭಕ್ತಿಗೆ ಒಲಿಯೋದು. ಇನ್ನೂ ನೀವು ಮಾಡಿದ ಪೂಜೆ ಖಂಡಿತ ಫಲ ಸಿಗುತ್ತೆ. ಅಯ್ಯೋ ಸ್ವಾಮಿಗಳೇ, ನೀವು ಹೇಳ್ದಾಗೆ ಆಗ್ಬಿಟ್ರೆ ನಮ್ಮ ಇಡೀ ಕುಟುಂಬ ಬಂದು ಉರುಳು ಸೇವೆ ಮಾಡಿ 101 ತೆಂಗಿನಕಾಯಿ ಒಡಿಸಿ ಚಿನ್ನದ ಕಿರೀಟನೇ ಹಾಕಿಸ್ಬಿಡ್ತೀನಿ ಉತ್ಸವ ಮೂರ್ತಿಗೆ. ಹಾಗೆ ತಾಯಿ, ನಿಮ್ಮ ಕೈಲಾಗಿದ್ದ ಸೇವೆ ನೀವು ಮಾಡಿ ಆ ದೇವಿ ಕೃಪೆನ ಪಡೀರಿ. ಆಯ್ತಾಯ್ತು ತಾಯಿ, ನೀನು ಮೊದಲೇ ಇಷ್ಟೊಂದು ಒಲಿತೀಯ ಅಂತ ಗೊತ್ತಾಗಿದ್ದಿದ್ರೆ ನನ್ನ ಗಂಡ ಮಕ್ಕಳ ಸಮೇತ ನಿತ್ಯ ನಿನ್ನ ಮುಂದೆನೇ ಇರ್ತಿದ್ವಲ್ಲ ತಾಯಿ. ಇನ್ನೂ ಅಪ್ಲಿಕೇಶನ್ ಫಾರ್ಮೇ ತುಂಬಿಲ್ಲ, ಆಗಲೇ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಟ್ಬಿಟ್ಟಿಯಲ್ಲ. ಇನ್ನು ಮುಂದೆ ತಪ್ಪದೇ ಬರ್ತಾ ಇರ್ತೀವಿ. ನನ್ನ ಆಸೆನೆಲ್ಲ ಈಡೇರಿಸ್ತೀಯ ತಾನೇ ನೀನು? ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು, ಬಾ ಹೋಗೋಣ. ಅರ್ಜೆಂಟ್ ಇದ್ರೆ ನೀವು ಹೋಗಿ, ನಾನು ಬರಲ್ಲ. ಅಷ್ಟಕ್ಕೂ ನಾನ್ಯಾಕೆ ಬರಬೇಕು? ಲೀಲಾ, 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 ನೋಡು, ನೀನು ನನ್ನ ಜೊತೆ ಬರದೆ ಬೇರೆ ಚಾಯ್ಸ್ ಇಲ್ಲ, ನನಗೂ ಬೇರೆ ಆಪ್ಷನ್ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಅರೆ, ನಾನು ಅರ್ಚಕರನ್ನ ನೋಡಿ ಬರೋಷ್ಟರಲ್ಲಿ ಇವರಿಬ್ರು ಎಲ್ಲಿ ಹೋಗ್ಬಿಟ್ರು? ನೋಡು, ಈಗ ನಿನ್ನ ಹತ್ರ ನಿಂತ್ಕೊಂಡು ಮಾತಾಡೋ ಅಷ್ಟು ವ್ಯವಧಾನ ಆಗಲಿ ಸಮಯ ಆಗಲಿ ಎರಡೂ ನನ್ನ ಹತ್ರ ಇಲ್ಲ. ನನ್ನ ಹತ್ರನೂ ನಿಮ್ಮ ಹತ್ರ ಮಾತಾಡ್ಕೊಂಡು ಹರಟೆ ಹೊಡೆಯೋಷ್ಟು ಟೈಮ್ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪದೇ ಪದೇ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡೋ ನಿಮ್ಮ ಜೊತೆ ನಂದೇನು ಮಾತು? ನಾನು ನೋಡ್ಬೇಡ, ಮಾತಾಡ್ಸ್ಬೇಡ ಅಂತ ಹೇಳಿ ಈಗ ನಾನು ಹಿಂದೆ ಸುತ್ತಿದ್ದೀರಲ್ಲ, ನೋಡ್ದವ್ರು ಏನು ಅನ್ಕೋತಾರ ಅಂಕಲ್? ನೋಡ್ಲಿಲ್ಲ, ಈ ಏಜೆ ಅನಾವಶ್ಯಕವಾಗಿ ಯಾರ ಹತ್ರನೂ ಏನು ಮಾತಾಡಲ್ಲ, ಕೇಳೋದು ಇಲ್ಲ. ಅಂಥವ್ನು ಇವತ್ತು ನಿನ್ನ ಹತ್ರ ಏನೋ ಕೇಳ್ತಾ ಇದ್ದಾನೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ದಯವಿಟ್ಟು ನನ್ನ ಜೊತೆ ಮನೆಗೆ ಬಾ. ಹೌದು, ಅದೆಲ್ಲ ಸರಿ. ನಾನ್ಯಾಕೆ ನಿಮ್ಮ ಮನೆಗೆ ಬರಬೇಕು? ನನ್ನ ಅಮ್ಮನ್ನ ಉಳಿಸ್ಕೊಡೋದು. ನೀವು ಹೀಗೆ ಹಠ ಮಾಡ್ತಾ ಕೂತ್ರೆ ನಿಮ್ಮ ಆರೋಗ್ಯ ಇನ್ನೂ ಹದಗೆಡುತ್ತೆ ಅಜ್ಜಿ. ನೀವು ಹೀಗಿರೋದನ್ನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಮಾತು ಕೇಳಿ, ಈ ಜ್ಯೂಸ್ನಾದರೂ ಸ್ವಲ್ಪ ಕುಡೀರಿ. ಮೊದಲು ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ. ಲೀಲಾನ್ ಕರೆಸಿ ಅವಳ ಹತ್ರ ಮಾತಾಡಿದೆ,
ನನಗೆ ಸಮಾಧಾನ ಇಲ್ಲ. ಅವಳನ್ನ ಇಲ್ಲಿ ಕರ್ಸೋದು ನಿಮ್ಗೆ ಸರಿ ಅನ್ಸತ್ತಾ ಅಜ್ಜಿ? ಅವ್ರ ಸಂಬಂಧನೇ ಬೇಡ ಅಂತ ಬೈದ್ ಕಳಿಸ್ದವ್ರ ಬಾಗ್ಲಿಗೆ ಹೋಗಿ ಮನೆಗೆ ಬನ್ನಿ ಅಂತ ಕರಿಯಕ್ಕಾಗತ್ತಾ? ಅವಳಿ ಮನೆ ಕಾಲಿಟ್ಟಾಗಿಂದ ಬರೀ ರಾಧ ಅಂತಾನೆ ಆಗಿದೆ. ಸಮಸ್ಯೆಗಳು ಸರಿ ಮೇಲೆ ಈ ಮನೆ ಸುತ್ಕೊಂಡಿದೆ. ಪಾಪ ನಮ್ಮ ಶ್ವೇತನ ಅರ್ಶನ ಶಾಸ್ತ್ರನೇ ಹಾಳಾಗ್ಲಿಲ್ವಾ ಅವಳಿಂದ? ನೀವೆಲ್ಲ ಫಂಕ್ಷನ್ ಹಾಳಾಯ್ತು ಅಂತಾನೆ ಯೋಚನೆ ಮಾಡ್ತಾ ಇದ್ದೀರಿ. ಪಾಪ ಕೌಸಲ್ಯ ತನ್ನ ಮಗಳು ಭಾಳ ಹಾಳಾಯ್ತು ಅಂತ ಎಷ್ಟು ಯೋಚನೆ ಮಾಡ್ತಿರ್ಬೇಕು. ಹೆಣ್ಣು ಹೆತ್ತ ಪ್ರತಿ ತಾಯಿನೂ ತನ್ನ ಮಗಳ ಭವಿಷ್ಯ ಚೆನ್ನಾಗಾಗಲಿ ಅಂತ ವ್ರತನೋ ಪೂಜೆನೋ ಮಾಡಿ ಒಂದು ಒಳ್ಳೆ ಗಂಡು ನೋಡ್ತಾಳೆ. ಆದರೆ ಅದೇ ಗಂಡು ಕೊನೆ ಕ್ಷಣದಲ್ಲಿ ನನಗೆ ಮದುವೆ ಬೇಡ ಅಂತಂದರೆ ಆ ತಾಯಿ ಎಷ್ಟು ನೊಂದ್ಕೋಬೇಡ, ಎಷ್ಟು ಸಂಕಟ ಆಗಬೇಡ. ಆ ನೊಂದವ್ರ ಶಾಪ ನಮಗೆ ತಟ್ಟದೇ ಇರುತ್ತಾ ಹೇಳು ಲಕ್ಷ್ಮಿ? ಹಾಗಂತ ಮೆಹಂದಿ ಶಾಸ್ತ್ರದ ದಿನ ನಮ್ಮ ಇಡೀ ಮನೆತನದ ಮರ್ಯಾದೆನ ಕಳೆದ ಹುಡುಗಿನ ಮತ್ತೆ ನೋಡ್ಬೇಕು ಅಂತ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ಕ್ಷಮೆ ಕೇಳಕ್ಕೆ ಅಜ್ಜಿ, ಕ್ಷಮೆ ಕೇಳೋಂಥ ತಪ್ಪು ನಮ್ಮಿಂದ ಏನಾಗಿದೆ? ನಾವ್ ಯಾಕೆ ಅವ್ರಿಗೆ ಕ್ಷಮೆ ಕೇಳಬೇಕು? ಅವ್ರ ಮಗಳನ್ನ ನಮ್ಮ ಮಗನಿಗೆ ತಂದ್ಕೋತೀವಿ ಅಂತ ಹೇಳಿದ್ದಕ್ಕೆ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿ ಲೀಲಾ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಇಡೀ ಊರಿಗೆ ತಿಳಿಯೋ ಹಾಗೆ ಮಾಡಿದ್ದಕ್ಕೆ, ಕೊನೆಯದಾಗಿ ಮೆಹಂದಿ ಶಾಸ್ತ್ರದ ದಿನ ಅಷ್ಟು ಜನರ ಮುಂದೆ ನಿಮ್ಮ ಮಗಳು ನಮಗೆ ಬೇಡ ಅಂತ ಸಂಬಂಧ ಮುರ್ಕೊಂಡಿದ್ದಕ್ಕೆ, ಇಷ್ಟು ಕಾರಣಗಳು ಸಾಕಲ್ವಾ ದುರ್ಗಾ ನಾವು ಅವಳು ಕ್ಷಮೆ ಕೇಳೋದಿಕ್ಕೆ? ಅಜ್ಜಿ, ಅವ್ರಿಗೇನಾಗಿದೆಯೋ ನಮಗೂ ಅದಾಗಿದೆ ಅಲ್ವಾ? ನೀವ್ಯಾಕೆ ಇಷ್ಟೊಂದು ನೊಂದ್ಕೋಬೇಕು? ಶ್ರೀಮಂತರು ಏನು ಮಾಡಿದ್ರು ಚಂದವೇ. ಅದೇ ಮಧ್ಯಮ ವರ್ಗದ ಕುಟುಂಬದಲ್ಲಿ ಈ ಥರದ್ದೇನಾದರೂ ನಡೆದ್ರೆ ಸಮಾಜಕ್ಕೆ ಹೆದರ್ಕೊಂಡು ಕಡೆಯವರೆಗೂ ತಲೆ ತಗ್ಗಿಸ್ಕೊಂಡೇ ಬದುಕಬೇಕಾಗತ್ತೆ. ಅಂಥವ್ರ ಶಾಪ ನನ್ನ ರಾಮ್ಗಾಗಲಿ ನಿಮ್ಗಾಗಲಿ ತಟ್ಟಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ದುರ್ಗಾ. ಅಂಥದ್ದು ಏನೂ ಆಗಲ್ಲ ಅಜ್ಜಿ. ನಿನಗೆ ಗೊತ್ತಿಲ್ಲ ದುರ್ಗಾ, ತಾಯಿ ಶಾಪ ಯಾವಾಗ ತಟ್ಟದೆ ಬಿಡಲ್ಲ. ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ, ಇನ್ನು ನಾವೆಲ್ಲ ಯಾವ ಲೆಕ್ಕ? ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಜ್ಜಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಏಜೆಗಾಗ್ಲಿ ಈ ಮನೆಗಾಗ್ಲಿ ಆ ಥರದ್ದು ಏನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಈಗ ನನ್ನ ಮಾತು ಕೇಳಿ, ಸ್ವಲ್ಪ ತಿಂಡಿನಾದರೂ ತಿನ್ನಿ. ನನಗೇನು ಬೇಡ ದುರ್ಗಾ, ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ನೋಡಲಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಲೋ ಬಿ ಪಿ ಆಗಿ ಅನ್ಕಾನ್ಷಿಯಸ್ ಆಗಿದ್ದಾರೆ. ಆ ಸ್ಥಿತಿಲಿ ಅವ್ರು ಕನ್ವರ್ಸ್ತಾ ಇರೋದು ಒಂದೇ ಹೆಸರು, ಬರೀ ನಿನ್ನ ಹೆಸರು ಅಷ್ಟೇ. ಅದಕ್ಕೆ ನಾನು ಮನೆ ಕರೀತಾ ಇರೋದು. ಅಮ್ಮ ಕುಕ್ಕೋಗಿರೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಲೀಲಾ. ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಮನೆಗೆ ಬಾ. ನನಗೋಸ್ಕರ ಆ ಒಂದು ಜೀವನ ಉಳಿಸ್ಕೊಡು. ನಾನು ಇದೊಂದು ಮಾತನ್ನು ನಡೆಸ್ಕೊಡು. ನಾನು ಇಷ್ಟು ಕೇಳ್ತಾ ಇದ್ದೀನಲ್ಲ, ಅದಕ್ಕೆ ಬೆಲೆ ಕೊಟ್ಟಾದ್ರು ಬಾ. ಏಜೆ ಕರೆದ್ರು ಅಂದ ತಕ್ಷಣ ಬಂದ್ಬಿಡ್ಬೇಕಾ? ಅದು ಹಾಗಲ್ಲ ಲೀಲಾ. ನಾನು ಕಾರಲ್ಲಿ ಹೋಗ್ತಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡು, ನಮ್ಮಿಬ್ಬರು ಮಧ್ಯೆ ಏನೇ ಇದ್ರೂ ಅದನ್ನು ಆಮೇಲೆ ಬಗೆಹರಿಸ್ಕೊಳ್ಳೋಣ. ಮೊದಲು ಮನೆಗೆ ಹೋಗೋಣ ಬಾ. ಲೀಲಾ, ಲೀಲಾ, ಇವಳು ಇದ್ ಕಡೆ ಇರಲ್ಲ ಅಂತ ಗೊತ್ತಿದ್ರು ಇವಳನ್ನ ಹುಡುಕ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಇನ್ನೆಲ್ಲಿ ಹೋಗಿರ್ತಾಳೆ? ಆ ಏಜೆನ್ ನೋಡಿದ ಕೋಪದಲ್ಲಿ ಮನೆಗೆ ಹೋಗಿರ್ತಾಳೆ ಅಷ್ಟೇ. ಇಲ್ಲ, ಯಾಕೆ ಹಾಗೆ ಹೋಗ್ತಾ ಇದೀಯಾ? ಇಲ್ಲ, ಇಲ್ಲ, ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳು. ನನ್ನ ಜೊತೆ ಮನೆಗೆ ಬಾ. ನೋಡು, ಇದು ನಾನು ಏಜೆ ಯಾಕೆ ಕರೀತಾ ಇಲ್ಲ, ತಾಯಿ ಮಗನಾಗ ಕರೀತಾ ಇದ್ದೀನಿ. ಬಾ ನನ್ನ ಜೊತೆ. ಬರಲ್ಲ. ಯಾಕೆ ನಾನು ಹಿಂದಿಂದ ಬರ್ತಿದ್ದೀರಾ? ನಂಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಎಷ್ಟೇ ಆಗಲಿ ನೀವು ದೊಡ್ಡವರು, ಅಂಕಲ್ಲು. ನಾನು ಚಿಕ್ಕವಳಂತ ನಂಗೆ ಚೆನ್ನಾಗಿ ದಬಾಯಿಸ್ತಿದ್ದೀರಲ್ಲ. ಮಾತಾಡಲ್ಲ ಮಾತಾಡಲ್ಲ ಅಂತ ಅವಾಗಲಿಂದ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಇದೆಯಲ್ಲ. ಸ್ವಲ್ಪ ನನಗೂ ಮಾತಾಡೋಕೆ ಅವಕಾಶ ಕೊಡು. ನಾನು ಏನು ಹೇಳಬೇಕು ಅಂತಿದ್ದೀನಿ ಕೇಳೋ ಅದನ್ನ. ನೋಡಿದ್ರಾ ಈಗ ತಾನೆ ನನ್ನ ತಾಯಿ ಮಗ ಕೈಗೆ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಬಾ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಈಗ ಏಜೆ ಥರ ಆರ್ಡರ್ ಮಾಡ್ತಿದ್ದೀರಾ. ನೀವು ಹೇಳಿದಕ್ಕೆಲ್ಲ ನಾನು ಬಗ್ಗೋದು ಇಲ್ಲ, ಜಗೋದು ಇಲ್ಲ. ನಾನು ಹೋಗ್ತೀನಿ. ಓಕೆ, ನೋಡು, ನಿನಗೆ ಇಲ್ಲಿ ದೇವಸ್ಥಾನದಲ್ಲಿರೋ ದೇವ್ರು ಹೇಗೋ, ನನಗೆ ನಮ್ಮ ಮನೇಲಿರೋ ನಮ್ಮಮ್ಮ ಹಾಗೆ. ದಯವಿಟ್ಟು ನನ್ನ ಜೊತೆ ಬಾ. ನಾನು ಬರಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಅಂತೂ ಬರಲ್ಲ. ಅಯ್ಯೋ ಮ್ಯಾನ್, ಏಯ್, ನೀನು ಮಾಡೋದ್ರಿಂದ ಒಬ್ಬರಿಗೆ ಖುಷಿ ಮತ್ತೆ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ಮಾಡಬೇಕು.
ಅದನ್ನು ಮಾನವೀಯತೆ ಅಂತಾರೆ. ಹೌದಾ? ಒಬ್ರು ಖುಷಿಗಾಗಿ ಬೇರೆಯವ್ರ ಮಾತು ಕೇಳಬೇಕಾ? 10 ಬಸ್ಗೆ ಹೊಡೀರಿ ನೋಡೋಣ. ವಾಟ್? ಆಯ್ತು, ನೀನೀಗ ಮನೆಗೆ ಬರ್ತೀಯ ಅನ್ನೋದಾದ್ರೆ 10 ಅಲ್ಲ 100 ಬಸ್ಗೆ ಬೇಕಾದ್ರೂ ಹೊಡಿತೀನಿ. ಬಾ. ಆಟೋ ಇಲ್ಲ, ಹಠ ಮಾಡಬೇಡ, ಸುಮ್ಮನೆ ನನ್ನ ಜೊತೆ ಮನೆಗೆ ಬಾ. ಅಂಕಲ್, ಇದು ಮನೆ ಅಲ್ಲ, ರೋಡು. ಸುಮ್ಮನೆ ಕೈ ಬಿಡಿ. ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಇಲ್ಲಾಂದ್ರೆ ಏನು ಮಾಡ್ತೀಯಾ? ನಾನು ಹಿಡ್ಕೋಬೇಕಾಗತ್ತೆ. ಅಂದವಾದ ಹುಡುಗಿರ್ ಕಂಡ್ರೆ ಸಾಕು, ನಿಮ್ಮಂಥ ರೋಡ್ ರೋಮೆಗಳು ಕಾಳಕ ಕಾಯ್ತಾ ಇರ್ತೀರಾ ಕುಂಕುಮ ಭಾಗ್ಯ ಕೊಡಕ್ಕೆ. ಏನು ಮಾತಾಡ್ತಾ ಇದ್ದೀರಾ ನೀವು? ಏನೇನು ದೊಡ್ಡ ಡ್ಯಾನ? ಅಲ್ಲ, ಏಜೆ. ಅಂದ್ರೆ ನೀವು ಅಭಿರಾಮ್ ಜೈಶಂಕರ್ ಅಲ್ಲ ತಾನೇ? ಅವರೇ ಇವರು. ಬಿಡ್ಬೇಡಿ, ಎನ್ಕ್ವೈರಿ ಮಾಡಿ. ಸರ್ ನೀವಾ? ಆಟೋ. ಸಾರಿ ಸರ್, ನೀವು ಅಂತ ಗೊತ್ತಾಗ್ಲಿಲ್ಲ. ನನಗೆ ಕೆಲಸ ಇದೆ, ಬರ್ತೀನಿ. ಅಜ್ಜಿ, ನೀವು ಹೀಗೆ ಏನು ತಿಂದೆ ಏನು ಕುಡಿದೆ ಹಠ ಮಾಡ್ಕೊಂಡು ಮಲಗಿದ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈಗ ಏನಾಯ್ತು ಅಂತ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಸ್ವಲ್ಪನಾದರೂ ಜ್ಯೂಸ್ ಕುಡೀರಿ ಅಜ್ಜಿ, ಪ್ಲೀಸ್. ನಂಗೇನು ಬೇಡ, ಸುಮ್ಮನೆ ಹಿಂಸೆ ಕೊಡ್ಬೇಡಿ, ದಯವಿಟ್ಟು ಹೊಟ್ಟೋಗಿ ಎಲ್ರು. ನೀವು ಲೀಲಾ ಮನೆಗೆ ಹೋಗೋವರೆಗೂ ಸರಿಯಾಗೇ ಇದ್ರಿ, ಆಮೇಲೆ ಕುಸಿದ್ ಬಿದ್ರಿ. ಈಗ ಈ ಥರ ಮಾತಾಡ್ತಾ ಇದ್ದೀರಾ. ಹೋಗ್ಲಿ, ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನಾದರೂ ಹೇಳಿ ಅಜ್ಜಿ. ಮದುವೆ ಮುಂದಿಟ್ಕೊಂಡು ನನಗೇನು ಬೇಡ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಮದುವೆನ ಖುಷಿಯಿಂದ ಮಾಡೋದಾದ್ರೆ ಹೇಗೆ ಹೇಳಿ? ಈ ಮದುವೆ ಬರೀ ನಮ್ಮ ಕನ್ಸು ಮಾತ್ರ ಅಲ್ಲ, ಅಂತರ ಅತ್ತೆ ಕೋರಿಕೆ. ಈ ಮನೆಗೆ ಸೊಸೆ ಬರಬೇಕು ಅನ್ನೋದು ನಿಮ್ಮ ಆಸೆನೇ ತಾನೇ? ಹೌದು ಅಜ್ಜಿ, ಒಂಟಿಯಾಗಿರೋ ಏಜೆ ಜೀವನದಲ್ಲಿ ಸಂಗಾತಿ ಬರಬೇಕು, ಅವ್ರು ಖುಷಿಯಾಗಿರೋದನ್ನ ನಾವೆಲ್ಲರೂ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ? ಈಗ ನೀವು ಹಾಸಿಗೆ ಹಿಡಿದ್ರೆ ಅದೆಲ್ಲ ನಿರಾಸೆ ಆಗುತ್ತೆ. ಅದು ಗೊತ್ತಿದ್ದು ಯಾಕೆ ಹಠ ಮಾಡ್ತಾ ಇದ್ದೀರಾ? ಇದರಿಂದ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನೋಡಿ ಅಜ್ಜಿ, ಅವಳನ್ನ ಕರ್ಸೋದಕ್ಕೆ ನಾವು ಕೂಡ ಪ್ರಯತ್ನ ಪಟ್ವಿ, ಆದರೆ ಅವಳು ಈ ಮನೆಗೆ ಬರೋ ಮನಸ್ಥಿತಿಲಿ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮ್ಮ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ದುರ್ಗಾ, ನಾ ಲೀಲಾ ಜೊತೆ ಮಾತಾಡಬೇಕು ಅಷ್ಟೇ. ಅವಳು ಬರ್ತಾಳೆ ಅನ್ನೋ ನಂಬಿಕೆ ನಮಗಿಲ್ಲ ಅಜ್ಜಿ. ಲೀಲಾ ಬಂದೇ ಬರ್ತಾಳೆ, ಅಲ್ಲಿವರೆಗೂ ನಾವು ಒಂದು ಹನಿ ನೀರು ಕೂಡ ಕುಡಿಯಲ್ಲ. ಅಜ್ಜಿ, ನೀವು ಹೀಗೆ ಹಠ ಮಾಡ್ತಿದ್ರೆ ಲೀಲಾ ಬರಲ್ಲ, ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತಷ್ಟೇ. ಲಕ್ಷ್ಮಿ, ನೀವು ಹೇಳ್ದಾಗೆ ಆ ದೇವ್ರಿಗೆ ನನ್ನನ್ನು ಕರೆಸ್ಕೊಳ್ಳೋ ಇಚ್ಛೆ ಇದ್ದರೆ ಲೀಲಾ ಬರೋದಿಲ್ಲ, ಆಗ ಈ ದೇಹದಲ್ಲಿ ಉಸಿರು ಉಳಿಯಲ್ಲ. ಅಕ್ಕ, ಇದೇನಕ್ಕ ಇದು? ಇವಳು ನನ್ನ ಫೋನೇ ಪಿಕ್ ಮಾಡ್ತಿಲ್ಲ. ಏಜೆ ಕಾಲ್ನೇ ಪಿಕ್ ಮಾಡಲ್ಲ ಅವಳು, ಇನ್ನು ನಿನ್ನ ಕಾಲ್ ಪಿಕ್ ಮಾಡ್ತಾಳಾ? ಅವಳು ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ಅವಳನ್ನ ಕರ್ಕೊಂಬರೋದು. ಅದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ನಮಗೆ ಅಜ್ಜಿ ಆರೋಗ್ಯನೇ ಮುಖ್ಯ. ಈ ವಿಚಾರದಲ್ಲಿ ನಾವು ಚಾನ್ಸ್ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಹೌದು, ಅಜ್ಜಿ ಆರೋಗ್ಯದ ಜೊತೆಗೆ ಶ್ವೇತನ್ ಭವಿಷ್ಯನೂ ಇದರಲ್ಲೇ ಅಡಗಿದೆ. ಅದು ನಿಜಾನೇ. ಶ್ವೇತಾ ಜೊತೆ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಹೀಗೆಲ್ಲ ಆಗ್ತಿದೆ ಅಜ್ಜಿಗೆ ಅಂತ ಏಜೆ ಏನಾದರೂ ಮದುವೆನ ಕ್ಯಾನ್ಸಲ್ ಮಾಡಿಬಿಟ್ರೆ? ಸರು, ಆಗಲ್ಲ. ಯಾವುದೇ ಕಾರಣಕ್ಕೂ ಈ ಮದುವೆ ಕ್ಯಾನ್ಸಲ್ ಆಗಲ್ಲ. ಈ ಯೋಚನೆ ಬಿಟ್ಟು ಆ ಲೀಲಾನ ಮೊದಲು ಹೇಗೆ ಈ ಮನೆಗೆ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡೋಣ. ಹೋಗ್ಬರ್ತೀವಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತು. ನಾವಲ್ಲಿ ಹೋದ್ರು ಅವಳು ನಮ್ಮ ಜೊತೆಗೆ ಬರ್ತಾಳಾ? ಬರ್ತಾಳಾ? ಅಲ್ಲ, ಬಂದಾಯ್ತು. ನಿಂಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾರಾದರೂ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದಾರೆ ಅಂದರೆ ರಿಸೀವ್ ಮಾಡಬೇಕು ಅಂತ ಗೊತ್ತಾಗಲ್ಲ? ಅದೆಲ್ಲ ಆಮೇಲೆ ಮಾತಾಡ್ಬೋದು, ಮೊದಲು ಅಜ್ಜಿ ಎಲ್ಲಿದ್ದಾರೆ ಹೇಳಿ. ಅವ್ರು ರೂಮಲ್ಲಿದ್ದಾರೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ಸ್. ಆದರೆ ನನ್ನ ಜೊತೆ ಕಾರಲ್ಲೇ ಬರ್ಬೋದಾಗಿತ್ತು. ಯಾವ ಸಂಬಂಧ ಇದೆ ಅಂತ ಬರಲಿ.
ನಾನು ನಿಮ್ಮ ಜೊತೆ ಬರದೆ ಆಟೋದಲ್ಲಿ ಬಂದಾಗೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಬಂದಿದ್ದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟಲ್ಲ, ಬೆಲೆ ಕಟ್ಟಕ್ಕಾಗ್ದಿರೋ ಅಜ್ಜಿಗಾಗಿ ಅಂತ. ನಿಮ್ಮ ಮನೇಲಿ ಇಷ್ಟು ಜನ ಇದ್ದರೂ ಲೀಲಾ ಲೀಲಾ ಅಂತ ಕನ್ವರ್ಸ್ತಿರೋ ಆ ಅಜ್ಜಿ ಪ್ರೀತಿಗೆ ಸೋತ್ ನಾ ಇಲ್ಲಿವರೆಗೂ ಬಂದಿದ್ದು. ಅವ್ರು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸನೇ ನಾ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದು. ಇಲ್ಲಿ ನೋಡಿ, ಅಜ್ಜಿ ಮುಂದೆ ಲೀಲಾ ನಾನೇ ಕರ್ಕೊಂಬಂದಿದ್ದು ಅಂತ ಬಿಲ್ಡಪ್ ತೊಗೊಳೋದೇನು ಬೇಕಾಗಿಲ್ಲ. ಇಲ್ಲಿ ನಾನು ಬಂದಿದ್ದು ನನ್ನ ಸ್ವಂತ ಬುದ್ಧಿಯಿಂದ. ಅಜ್ಜಿ ರೂಮ್ ಲೀಲಾ, ನೀ ಬರ್ತೀಯ ಅನ್ನೋ ನಂಬಿಕೆ ನನಗಿತ್ತು. ನಂಬಿಕೆ ಸುಳ್ಳಾಗಲಿಲ್ಲ. ಅಲ್ಲ ಅಜ್ಜಿ, ನಮ್ಮ ಮನೆಗೆ ಬಂದು ಧೈರ್ಯ ಹೇಳಿ ನೀವು ಈ ಥರ ಹಾಸಿಗೆ ಇಟ್ಕೋತೀರ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಏನು ನಿಮ್ಮ ಪ್ರಾಬ್ಲಮ್ಮು? ಅಮ್ಮ, ಈಗಲದು ಸ್ವಲ್ಪ ಜ್ಯೂಸ್ ಕೊಡಿ. ಸರಿಯಾಗಿ ಹೇಳಿದ್ರಿ ಅಂಕಲ್. ಈ ಥರ ಯಾರು ಜ್ಯೂಸ್ ಕುಡಿ ಅಂತ ಹೇಳ್ತಾರಾ? ಅಲ್ಲ, ನೀವು ಪುಟ್ಟ ಮಗು ಆಗಿದ್ದಾಗ ಊಟ ತಿಂಡಿ ಬೇಡ ಅಂದರೆ ಹೀಗೆ ಹೇಳ್ತಿದ್ರಾ? ಏನು ಮಾಡ್ತಿದ್ರಿ ಹೇಳಿ? ಮೂಗು ಮುಚ್ಚಿ ಬಾಯಲ್ಲಿ ತುತ್ತು ತುರುಕ್ತಿದ್ರು ತಾನೆ? ಈಗ ನಾವು ಅಜ್ಜಿಗೆ ಕೈ ಕಾಲು ಹಿಡ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ಅಲ್ಲ ಅಜ್ಜಿ, ಇವ್ರಿಗೆ ವಯಸ್ಸಾಗಿದ್ರು ಬುದ್ಧಿ ಮಾತ್ರ ಬೆಳೆದಿಲ್ಲ ನೋಡಿ. ನಾನೇನೋ ಸ್ವಲ್ಪ ಕಾಮಿಡಿ ಮಾಡಿದ್ರೆ ನೀವು ನಗ್ತೀರಾ ಅನ್ಕೊಂಡ್ರೆ ಇವ್ರು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಕಾಮಿಡಿ ಹೋಗಿ ಟ್ರಾಜಿಡಿ ಆಗೋಯ್ತು. ಅಜ್ಜಿ, ನಿಮಗೆ ಶುಗರ್ ಏನಾದರೂ ಇದೆಯಾ? ಇವ್ರು ನಿಮಗೆ ಸಪ್ಪೆ ಜ್ಯೂಸ್ ಏನಾದರೂ ಕೊಡ್ತಿದ್ದಾರಾ? ಅಜ್ಜಿಗೆ ಶುಗರ್ ಏನೂ ಇಲ್ಲ, ಜ್ಯೂಸ್ಗೆ ಸಕ್ಕರೆ ಹಾಕಿದೆ. ನೋಡಿ, ಸಕ್ಕರೆ ಹಾಕಿದಾರಂತೆ, ನೋಡೋಕ್ಕೂ ರುಚಿಯಾಗಿದೆ ಅನ್ಸುತ್ತೆ. ಮತ್ತೇನು ಕಿರಿಕೋ, ಕುಡೀರಿ. ಅಜ್ಜಿ, ಇವಾಗ ನೀವು ಜ್ಯೂಸ್ ಕುಡಿಲ್ಲ ಅಂದ್ರೆ ನಾನು ಹೊಟ್ಟೋಗ್ತೀನಿ. ಕುಡೀರಿ. ಮಾಡಿ ಕೊಡೋರ್ಕಿಂತ ಮಾತಾಡಿ ಕೈ ಕೊಡೋ ಲೀಲನ್ ಕೈ ರುಚಿನೇ ಜಾಸ್ತಿ ಅನಿಸ್ತಿದೆ. ಇವಳು ಬಂದ ಮೇಲೆ ಹೋಗ್ತಿರೋ ಉಸಿರನ್ನ ಹಿಡ್ದಿಟ್ಕೊಂಡು ಕೂತಿರೋ ಹಾಗೆ ಇವಳನ್ನ ಹಿಡಿದು ಕೂಡ್ಸ್ಕೊಂಡಿದ್ದಾರೆ. ಅಲ್ಲ ಅಜ್ಜಿ, ಮನೇಲಿ ಮಗನ ಮದುವೆ ಇಟ್ಕೊಂಡು ಈ ರೀತಿ ಮಲ್ಕೊಂಡ್ರೆ ಸಂಭ್ರಮ ಇರುತ್ತಾ? ಮನೇಲಿ ಓಡಾಡಕ್ಕೆ ಮನ್ಸು ಬರುತ್ತಾ? ನೀವು ನೋಡಿದ್ರೆ ಹೀಗೆ ಮಲ್ಗಿದ್ದೀರಾ, ಇವ್ರು ನೋಡಿದ್ರೆ ಮುಖ ಸಪ್ಪೆ ಮಾಡ್ಕೊಂಡು ಆಚೆ ನಿಂತಿದ್ರು. ಈ ಖುಷಿಗೆ ನೀವು ಮದುವೆ ಮಾಡಕ್ಕೆ ಓಡಾಡ್ತಿದ್ರಾ? ಹೌದಮ್ಮ, ನೀನು ಖುಷಿಯಾಗಿದ್ರೇ ನಾವೆಲ್ಲರೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಇವತ್ತಿನ ಪರಿಸ್ಥಿತಿನಲ್ಲಿ ನಮಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ನೋಡಿದ್ರಾ, ನೀವೊಬ್ರು ಹೀಗೆ ಮಲ್ಗಿರೋದ್ರಿಂದ ಎಲ್ಲರಿಗೂ ಎಷ್ಟು ತೊಂದರೆ ಆಗಿದೆ ಅಂತ. ಮದುವೆ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡಿ ಸುಸ್ತಾಗ್ತಾರೆ, ಆದರೆ ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನಾದರೂ ಮಾತಾಡಿ. ನೀ ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರೋಣ ಅನ್ಸುತ್ತೆ. ಅಬ್ಬಾ, ನನಗಿವಾಗ ಸಮಾಧಾನ ಆಯಿತು. ಸದ್ಯ ಬಾಯ್ ಬಿಟ್ರಲ್ಲ, ಇದೇ ಖುಷಿಗೆ ತಿಂಡಿ ತಿಂತೀರಾ? ದುರ್ಗಕ್ಕ, ನನಗಿವಾಗ ಏನು ಬೇಡ, ನಿನ್ನ ಜೊತೆ ಮಾತಾಡಬೇಕು ಅಷ್ಟೇ. ಅಯ್ಯೋ, ಮಾತಿಗೇನು ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ? ತಿನ್ಕೊಂತಾನೆ ಮಾತಾಡೋಣ, ಅವಾಗ 4 ಜಾಸ್ತಿ ಹೋಗುತ್ತೆ ಗೊತ್ತಾ? ನಾನು ಮೊದಲು ನಿನ್ನ ಹತ್ರ ಮಾತಾಡಬೇಕು. ಸರಿ, ಹೇಳಿ. ರಾಮ್, ಸರಿಮ್ಮ, ನೀನು ಹುಷಾರು, ನಾ ಇಲ್ಲೇ ಹೊರಗಿರ್ತೀನಿ. ಅಯ್ಯೋ, ನೀವೇನು ಮುಖ ಮುಖ ನೋಡ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಅಜ್ಜಿ ಹೇಳಿದ್ದು ನನ್ನ ಹತ್ರ ಮಾತಾಡ್ಬೇಕಂತ. ನೀವು ಹೊರಡಿ, ಹೊರಡಿ. ಹೋಗ್ತಾ ಬಾಗ್ಲು ಹಾಕೊಂಡು ಹೋಗಿ.